ಕಾನೂನಂತೆ ಕಾನೂನು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಲಿಕ್ವಿಡಸ್ ಫೈನಾನ್ಸಿಗೆ ಧಿಕ್ಕಾರ ಫೈನಾನ್ಸಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಾಮಾಜಿಕ ನಾಯಕತ್ವಗೆ ಒಂದೇ ದಬ್ಬಾಳಿಕೆಗೆ ಧಿಕ್ಕಾರ ಜಯವಾಗಲಿ. ನೋಡು ಮಗಳ ಅತ್ತಮ್ಮ ಇರ್ಲಿ ಬಿಡು ಇನ್ನೊಂದು ರಾಡ್ ಕೊಡಮ್ಮ ಒಂದು ನಿಮಿಷ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಾನೂನಂತೆ ಕಾನೂನು ಒಗ್ಗಟ್ಟಿನಲ್ಲಿ ಬೆಂಕಿ ಬಂದ ಕೊಡ್ರ ಯಾರು ಇಲ್ಲಿ ಮನೆ ಮುಂದೆ ನಮಸ್ಕಾರ. ನಾವು ಆಲೂರು ತಾಲೂಕು ಕುಂದೂರು ಹೋಬಳಿ ಒಳರಳ್ಳಿಯಿಂದ ನಾವು ಇಕ್ವಿಟೀಸ್ ಫೈನಾನ್ಸಲ್ಲಿ 2019ರಲ್ಲಿ 2,01,000 ಲೋನ್ ಮಾಡಿಸಿದ್ರು. ಅದ್ರಲ್ಲಿ ನಮ್ಮ ಕೈಗೆ 1,84,000 ಹಣ ಸಿಕ್ತು. ಅದ್ರಲ್ಲಿ ನಾವು ಕಷ್ಟನ ಸುಖನ ಅಂತೇಳಿ ನಾವು ಏನೇ ಕಷ್ಟ ಬಿದ್ರೂ 3,30,30,000 ರೂಪಾಯಿ ಹಣ ಕಟ್ಟಿದ್ದೀವಿ. ಅಂತೂ 3,30,000 ಹಣ ಕಟ್ಟಿ ಅಂತೇಳಿ ನೋಟಿಸ್ ಅಂಟಿಸೋಗಿದ್ರು. ನಮ್ಮ ಮನೆಯವರಿಗೆ ಹುಷಾರಿಲ್ಲ, ಬೆಳಿಗ್ಗೆ ಸಂಜೆ ಇನ್ಸುಲಿನ್ ತಗೊಳ್ತಾರೆ. ನಮ್ಮ ಮಂಗಳೂರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಆಗ ಗೋಡೆಗೆ ಅಂಟಿಸೋಗಿದ್ರು. ನಮ್ಮ ಮನೆಯವರಿಗೆ ಇದೇನೋ ಅಂತೇಳಿ ಅದು ಅರ್ಥ ಆಗಿಲ್ಲ ಅವರಿಗೆ. ಆಮೇಲೆ ನಾನು ಬಂದೆ, ನೀವು ನೋಟಿಸ್ ಕೊಟ್ಟರು ಈ ಥರ ರೆಸ್ಪಾನ್ಸ್ ಮಾಡಲಿಲ್ಲ ಅಂತೇಳಿ ನನ್ನ ಮಗಳು ಒಬ್ಬಳೇ ಇದ್ದಾಗ ಹೊರಗಡೆ ಹಾಕ್ಬಿಟ್ಟು ನನ್ನ ಮಗಳನ್ನ ಈ ಥರ ಬೀಗ ಹಾಕೊಂಡು ಹೋಗಿದ್ದಾರೆ. ಇದನ್ನು ನಾವು ಮನೆ ಲೋನು ಅಂತ ತಗೊಂಡಿದ್ದು. ನಾವು ಮನೆಗೆ ಅವರು ಕಲೆಕ್ಷನ್ಗೆ ಅಂತ ಬಂದರೆ ಏಕವಚನದಲ್ಲಿ ಬೈಯೋರು, ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಇಲ್ಲೇ ಕೂತ್ಕೊಳ್ಳೋರು, ನನಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಅಡ್ಡಿಪಡಿಸೋರು, ಏಕವಚನದಲ್ಲೆಲ್ಲ ಮಾತಾಡೋರು. ಮತ್ತೆ ಒಂದಿನ ಲೇಟ್ ಆದ್ರೂ ಬಾಯಿ ಬಂದಂಗೆ ಬೈಯೋರು. ನಾವು 7 ಗಂಟೆ ಆಗಿದ್ರು ನಾವು ಫೋನ್ಪೇ ಅಥವಾ ಕೊಡ್ತಿದ್ದು. ಒಬ್ರು ಬಂದವರು ಇವತ್ತು ಕಟ್ಟಿಲ್ಲ ಅಂತ ಅಂತೇಳಿ ಸುಳ್ಳು ಹೇಳಿಸೋರು. ನಾವು ಕಟ್ಟಿದ ಹಣನ ಸುಮಾರು ಮೋಸ ಮಾಡಿದ್ದಾರೆ. ಅಲ್ಲಿಗೆ ಹಣ ಹೋಗಿಲ್ಲ, ಸುಮ್ಮನೆ ಕಳಿಸಿದೀವಿ ನೋಡಿ ಲೀಸ್ಟ್ ಅಂತ ಹೇಳಿ ಅನ್ನೋರು, ಮತ್ತೆ ಫೋನಿಗೆ ಕಳಿಸಿದೀವಿ ಅಂತ ಅನ್ನೋರು. ಫೋನಲ್ಲಿ ಚೆಕ್ ಮಾಡಿದ್ರೆ ಇರ್ತಿರ್ಲಿಲ್ಲ. ಈ ಥರ ತುಂಬ ದಬ್ಬಾಳಿಕೆ ಮಾಡಿದ್ದಾರೆ. ಭಾರಿ ಬಡ್ಡಿ ಅಂತ ವಸೂಲಿ ಮಾಡಿದ್ದಾರೆ. ನಮಗೆ ಈ 3,30,000 ರೂಪಾಯಿ ಕಟ್ಟೋಕ್ಕಾಗಲ್ಲ ಅಂತ ಅಂದಿದ್ದಕ್ಕೆ ನಮ್ಮ ಮನೆಯವರಿಗೆ ವರ್ಷದಲ್ಲಿ 4 ಸರಿ ನಾವು ಮಂಗಳೂರು ಫಾದರ್ಮುಲ್ಲಾ ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ. BP ಇದೆ, ಶುಗರ್ ಇದೆ, ನಮಗೆ ಯಾವುದೇ ರೀತಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಕಟ್ಟಿದ್ದೀವಿ 3,30,000 ರೂಪಾಯಿನ. ಅಂತೂ ಈ ಥರ ನಮಗೆ ಟಾರ್ಚರ್ ಕೊಟ್ಟು ಈ ಥರ ನನ್ನ ಮಗಳನ್ನ ನಮ್ಮ ಮನೆಯವ್ರನ್ನ ಈಚೆಗೆ ನೂಕಿ, ಲೇಡಿ ಪೊಲೀಸ್ ಅವರೆಲ್ಲ ಬಂದಿದ್ರು, ಅಡ್ವೊಕೇಟ್ ಅವ್ರು ಬಂದಿದ್ರು ಕೋರ್ಟಿಂದವ ಬಂದ್ಬಿಟ್ಟು ಈಚೆಗೆ ನೂಕಿ ಈ ಥರ ನಮಗೆ ಈ ಥರ ಹಿಂಸೆ ಕೊಟ್ಟಿದ್ದಾರೆ. ನಾನು ಹೋಗಿ ನನ್ನ ರೈತ ಸಂಘದವ್ರಿಗೆ ಕೇಳ್ಕೊಂಡೆ, ಅಣ್ಣ ಈ ಥರ ಆಗಿದೆ, ಈ ಥರ ಪರಿಸ್ಥಿತಿ ಬಂದಿದೆ, ಬೀದಿಗೆ ಬಿದ್ದಿದ್ದೀವಿ, ಈ ಬಿಸಿಲಲ್ಲಿ ನಾವು ಹೇಗೆ ಹೊಲ ಜೀವನ ಮಾಡೋದು, ನಮಗೆ ಆಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಅವರು ನಾವಿದ್ದೀವಿ, ಬನ್ನಿ ನಾವೆಲ್ಲ ಓಟಾಗೋಣ, ನಾವು ರೈತರುಗಳನ್ನ ಯಾವುದಕ್ಕೂ ಬಿಟ್ಕೊಡೋದು ಬೇಡ, ನಾವೆಲ್ಲ ಒಂದೇ ರೀತಿಯಿಂದ ನಾವು ಮುಂದುಗ್ಗೋಣ ಅಂತೇಳಿ ನನ್ನ ಸಹಾಯಕ್ಕೆ ನನ್ನ ರೈತ ಮುಖಂಡರುಗಳಾದ ಕಣಗಲ್ ಮೂರ್ತಣ್ಣವರು ಅವರ ಎಲ್ಲರ ಸ್ನೇಹಿತರ ಬಳಗದಿಂದಾಗಿ ನಮ್ಮ ಮನೆಯನ್ನು ಇವತ್ತು ತೆರವುಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವೆಲ್ಲ ಇದ್ದೀವಿ ಅಂದ್ರೂ ಬಂದು ಧೈರ್ಯವಾಗಿ ನುಗ್ಗಿ ಬೀಗ ಹಾಕಿದ್ದಾರೆ ಅಂದರೆ ನಾವೇನಾಗಬೇಕು. ಆದ್ರೆ ನಾನು ಆಸ್ಪತ್ರೆ ಅಡ್ಮಿಂಟ್ ಆಗಿದ್ದೆ, 15 ದಿವಸ ಆಯಿತು. ನಿನ್ನೆ ಡಿಸ್ಚಾರ್ಜ್ ಆಗಿದೆ. ಹೆಣ್ಣು ಮಗು ಅಳ್ತಾ ಬಂತಿಲ್ಲ. ನಾವಿದ್ದೀವಿ, ರೈತ ಸಂಘ ಸತ್ವ ಇಲ್ಲ. ಹಳ್ಳಿ ರೈತರು ಬದುಕಿದ್ದಾರೆ, ಅವ್ರು ಹಂಗೆಲ್ಲ ಮಾಡಬಾರ್ದು. ನೀವು ಎಷ್ಟೇ ಲಕ್ಷ ತಗೊಂಡ್ರು ಇವತ್ತಿಲ್ಲ ನಾಳೆ ಕಟ್ತೀವಿ ನಾವು ರೈತರು. ಕುಕ್ಕ ಹೋದಾರಲ್ಲ ನಾವು. ಆದರೂ ಪೊಲೀಸ್ ಕರ್ಕೊಬಂದು ಇವರು ಎದುರಿಸಿ ಈ ಥರ ದಬ್ಬಾಳಿಕೆ ಮಾಡಿ ಹೊರಗಡೆ ಕಿವಿಕೇರೆ ಅಂದಾಗ ನನಗೂ ಒಂಥರ ಬೇಜಾರಾಯಿತು, ತುಂಬ ಬೇಜಾರಾಯಿತು. ಇಲ್ಲ ಹೋಗಮ್ಮ, ನಾಳೆಗೆ ಬಂದು ನಾನೇ ಬೀಗ ಹೊಡ್ಕೊಡ್ತೀನಿ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಆಯಿತಾ. ಜಿಲ್ಲಾ ಅಧಿಕಾರಿಗಳು ಇದ್ರ ಬಗ್ಗೆ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮೂರ್ತಿಯವ್ರೆ ಒಳ್ಳೆ ಕೆಲಸ ಮಾಡಿದಿರಿ, ಹಂಗೆ ಹಾಕಬೇಡ್ದು, ಹೆಣ್ಮಕ್ಳು ನೂಕಬೇಡ್ದು ಅಂತೇಳಿ. ನಮ್ಮ ಬಯಲಹಳ್ಳಿ, ಬೇಲೂರು ತಾಲೂಕು ಬಯಲಹಳ್ಳಿ ಹತ್ರ ಯಾವ ಊರ ಬೊಮ್ಮನಹಳ್ಳಿಲಿ ಒಂದು ತಿಂಗಳು ಹುಟ್ಟಿದ ಮಗು ಜೋಳದೊಳಗೆ ಮಂಗಿದ್ರು, ಮನೆ ಮಾಡ್ಕೊಂಡು ಪಾಪ ಸೊಳ್ಳೆ ಕಚ್ಚೇ ಇದ್ದು. ಅವತ್ತೇ ಬೀಗ ಹೊಡೆದು ಅವತ್ತೇ ಕೊಟ್ಟು ಬಂದೆ. ಹಿಂಗೆ ಹಳೆ ಅರಸೀಕೆರೆ ಮತ್ತು ಗಣಸಿ ಮತ್ತು ಬೇಲೂರು ಮತ್ತು ಇವತ್ತು ಆಲೂರಿಗೆ ಬಂದಿದ್ದಾರೆ. ಇನ್ನು ಮತ್ತೆ ಎಲ್ಲಿಗೆ ಹೋಗ್ತಾರೆ, ಅವ್ರು ಹಿಂದ್ಗುಟ್ಟೆ ಬೆನ್ನು ಹತ್ತೀವಿ. ಇವ್ರು ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ ಇವ್ರನ್ನ ಬೆನ್ನು ಹತ್ತಲೇ ಬರಲ್ಲ. ಇಲ್ಲ ಅವರ ಆಫೀಸ್ಗೆ ನುಗ್ಗಿದ್ದು ಇನ್ನೊಂದು ಕೆಲವೇ ದಿವಸಗಳಲ್ಲಿ ಅವ್ರ ಆಫೀಸ್ಗೆ ನುಗ್ತೀವಿ. ಯಾಕೆಂದರೆ ಅವ್ರು ತಗೊಂಡಿರೋದು 2 ಲಕ್ಷ,
ಇವ್ರು ಕಟ್ಟಿರೋದು 3,30,000. ಇನ್ನೂ 3 ಲಕ್ಷ ಕಟ್ಟಿ ಅಂದರೆ ಎಲ್ಲಿಂದ ತಂದು ಆಯ್ತಪ್ಪ, ಅವರಿಗೆ ನಾವು 3 ಲಕ್ಷ ಕೊಡ್ತೀವಿ. ಅವ್ರು ಯಾವ ಥರ ಬಡ್ಡಿ ಹಾಕ್ಯಾರ ಅದೇ ಥರ ಬಡ್ಡಿಲಿ ನಮಗೆ ಕೊಡಲಿ, ನಾವು ರೈತರೇ ಕೊಡೋಣ. ನಾವಿನ್ನು ಗೇಯಕ್ಕಲ್ಲ, ನಮಗೆ ಗೇಯಕ್ಕಾಗಲ್ಲ. ಹಂಗಾಗಿ ಇವತ್ತು ಬೀಗ ಹೊಡೆದಿದ್ವಿ. ಮುಂದಕ್ಕೆ ಎಲ್ಲೇ ಇದ್ರು ರೈತರ ಮನೆ ಈ ಥರ ಎಲ್ಲರ ಬೀಗ ಹಾಕಿ ಕೋರ್ಟ್ ಆರ್ಡ್ರು ಅಂತ ತಂದರೆ ಫಸ್ಟ್ ಮಂಡಿಯಿಂದ ಕೆಳಕ್ಕೆ ಕಾಲು ಮುರಿಲೇಬೇಕಾಯ್ತು. ಇವರು ಪಾಪ ಕೋರ್ಟರ್ ಹಿಂಗೆ ಮಾಡಿ ಅಂತ ಹೇಳಿಲ್ಲ ಮ್ಯಾಜಿಸ್ಟ್ರೇಟ್ಗಳು, ಜಡ್ಜ್ಗಳು ನಮ್ಮಂಗೆ ಮನುಷ್ಯರೇ. ಅವ್ರು ಬೇರೆ ಏನೋ